you so much for your thought-provoking words. ಒಂದು ವೇಳೆ ಇನ್ನು ಸಭೆಯನ್ನ ಉದ್ದೇಶಿಸಿ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಗೃಹ ಸಚಿವರಾದ ಡಾಕ್ಟರ್ ಪರಮೇಶ್ವರ್ ಅವರು ಉದ್ಘಾಟನಾ ಭಾಷಣವನ್ನು ಮಾಡಬೇಕಾಗಿ ವಿನಂತಿ. ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಅಂಡ್ ಲೆಟ್ಸ್ ವೆಲ್ಕಮ್ ದಿ ಆನರಬಲ್ ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್. ನಮಸ್ಕಾರ. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಮತ್ತು ದಿಶಾ ಬೌದ್ಧ ಫೌಂಡೇಶನ್ ಮತ್ತು ನಾರ್ಕೋಟಿಕ್ ಕಂಟ್ರೋಲ್ ಬ್ಯೂರೋ ಇವರ ಸಂಯುಕ್ತ ಆಶ್ರಯದಲ್ಲಿ ಸ್ವಾಸ್ಥ್ಯ ಭಾರತ ಶ್ರೇಷ್ಠ ಭಾರತ, ನಶಾಮುಕ್ತ ಭಾರತ, ನಶಾಮುಕ್ತ ಕರ್ನಾಟಕ, ನಶಾಮುಕ್ತ ಕ್ಯಾಂಪಸ್ ಹಾಗೂ ಅಂಗಾಂಗದಾನ ಅಭಿಯಾನ ಹಾಗೂ ಉಪಕ್ರಮಗಳ ಈ ಉದ್ಘಾಟನೆಯ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಭಾಪತಿಗಳು, ಕರ್ನಾಟಕ ವಿಧಾನ ಪರಿಷತ್ತು ಸನ್ಮಾನ್ಯ ಶ್ರೀ ಬಸವರಾಜ ಹೊರಟ್ಟಿಯವರೇ, ತಮಗೆ ಬಹಳ ಜನರಿಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಇಡೀ ಪ್ರಪಂಚದ ಯಾವುದೇ ಲೆಜಿಸ್ಲೇಚರ್ ನಲ್ಲಿ ಇಷ್ಟೊಂದು ಸುದೀರ್ಘ ಕಾಲ ಸದಸ್ಯರಾಗಿರ್ತಕ್ಕಂಥದ್ದು ಯಾರೂ ಇಲ್ಲ ಹೊರಟ್ಟಿಯವರನ್ನ ಬಿಟ್ರೆ. ಲಿಂಕಾ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲಿ ಕೂಡ ಅವರದ್ದು ನಮೂದನೆ ಆಗಿದೆ. ಹಾಗಾಗಿ ನಮ್ಮೆಲ್ಲರಿಗೂ ಅತ್ಯಂತ ಹಿರಿಯರು ಮತ್ತು ಅನೇಕ ಸಂದರ್ಭದಲ್ಲಿ ಸದನದಲ್ಲಿ ನಮಗೆಲ್ಲ ಬುದ್ಧಿ ಹೇಳ್ತಕ್ಕಂಥವ್ರು ಮಾನ್ಯ ಹೊರಟ್ಟಿಯವರು. ಅದೇ ರೀತಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಅನೇಕ ಬದಲಾವಣೆಗಳನ್ನು ತಂದು ರಾಜ್ಯದ ಆರೋಗ್ಯ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಮಾನ್ಯ ದಿನೇಶ್ ಗುಂಡೂರಾಯರೇ, ಶಾಸಕ ಸ್ನೇಹಿತರುಗಳಾಗಿರ್ತಕ್ಕಂಥ ರಿಜ್ವಾನ್ ಅರ್ಷದ್ ಅವರು, ಅಧ್ಯಕ್ಷರವರು, ಸ್ವಲ್ಪ ನಿಧಾನಕ್ಕೆ ಬಂದರು ಅವರು ಅಲ್ವಾ, ಮಾನ್ಯ ರಿಜ್ವಾನ್ ಅರ್ಷದ್ ಅವರೇ, ಮಾನ್ಯ ಪುಟ್ಟಣ್ಣ ಅವರೇ ಮತ್ತು ನಮ್ಮ ಪ್ರಕಾಶ್ ಕೋಳಿವಾಡ್ರೆ, ಅಧಿಕಾರಿ ಸ್ನೇಹಿತರುಗಳಾಗಿರ್ತಕ್ಕಂಥ ನಮ್ಮ ಅಪರ ಮುಖ್ಯ ಕಾರ್ಯದರ್ಶಿಗಳು, ಈ ಇಲಾಖೆಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಶ್ರೀ ಮೊಹಮ್ಮದ್ ಮೊಹಸಿನ್ ಅವರೇ, ವೈದ್ಯಕೀಯ ಶಿಕ್ಷಣ ಇಲಾಖೆಯ ನಿರ್ದೇಶಕರಾದ ಸಹೋದರಿ ಡಾಕ್ಟರ್ BL ಸುಜಾತಾ ರಾಠೋಡ್ ಅವರೇ, ಸಚಿನ್ ಗೋರ್ಪಡೆ ಅವರೇ, ಡಾಕ್ಟರ್ ಹರಿತ್ ಅವರೇ, ಬಹಳ ಮುಖ್ಯವಾಗಿ ಈ ಕಾರ್ಯಕ್ರಮನ ಇಷ್ಟೊಂದು ಯಶಸ್ವಿಯಾಗಿ ಆಯೋಜನೆ ಮಾಡಿ ನಮ್ಮೆಲ್ಲರನ್ನು ಕೂಡ ಇಲ್ಲಿಗೆ ಬರುವಂತೆ ಮಾಡಿ ಅತ್ಯಂತ ಉಪಯುಕ್ತವಾದಂತಹ ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಇವತ್ತು ಒಂದು ಹೊಸ ಆವಿಷ್ಕಾರದ ರೀತಿಯಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥ ರಾಜೀವ್ ಗಾಂಧಿ ವಿಶ್ವವಿದ್ಯಾನಿಲಯದ ಕುಲಪತಿಗಳು, ಆತ್ಮೀಯರಾಗಿರ್ತಕ್ಕಂಥ ಡಾಕ್ಟರ್ ಭಗವಾನ್ ಅವರೇ, ಇಲ್ಲಿ ಉಪಸ್ಥಿತರಿರ್ತಕ್ಕಂಥ ಹಿಂದಿನ ವೈಸ್ ಚಾನ್ಸಲರ್ಗಳು ಮೇಡಮ್ ಅವರೆಲ್ಲ ಬಂದಿದ್ದಾರೆ, ಡೀನ್ಗಳು ಮತ್ತು ಫ್ಯಾಕಲ್ಟಿ, ರಾಜೀವ್ ಗಾಂಧಿ ವಿಶ್ವವಿದ್ಯಾನಿಲಯದ ಫ್ಯಾಕಲ್ಟಿಯವರು ಮತ್ತು ಆಹ್ವಾನಿತರು, ಬಹಳ ಮುಖ್ಯವಾಗಿ ವಿದ್ಯಾರ್ಥಿನಿಯರು ಎಲ್ಲರೂ ಕೂರಿಸಿದ್ದಾರೆ. ಅದೇ ರೀತಿ ಮಾನ್ಯ ಮಾಧ್ಯಮದ ಸ್ನೇಹಿತರು, ನನಗೆ ಬಹಳ ಸಂತೋಷದಿಂದ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ಕಾರಣ ಏನು ಅಂತ ಹೇಳಿದ್ರೆ, ಇತ್ತೀಚೆಗೆ ನಡೆದಂತ ನಮ್ಮ ಅಧಿವೇಶನ ಅತಿ ಹೆಚ್ಚು ಪ್ರಶ್ನೆಗಳು ಸದನದಲ್ಲಿ ಯಾರಿಗೆ ಬರುತ್ತೆ ಅಂದ್ರೆ ಅದು ಈ ಡ್ರಗ್ಸ್ ಮೇಲೆ ಬರ್ತಕ್ಕಂಥ ಪ್ರಶ್ನೆಗಳು. ಅದಕ್ಕೆ ಕಾರಣ ತಾವು ಊಹೆ ಮಾಡಬಹುದು. ಅಂದ್ರೆ ಸಮಾಜದಲ್ಲಿ ಇದು ಒಂದು ಅತಿ ದೊಡ್ಡ ಪಿಡುಗು, ಅತಿ ದೊಡ್ಡ ಸಮಸ್ಯೆ ಅನ್ನೋದನ್ನ ಸಮಾಜ ಗುರುತಿಸಿದೆ. ಲೆಜಿಸ್ಲೇಟರ್ಸ್ಗಳು ನನ್ನನ್ನು ಪ್ರಶ್ನೆ ಮಾಡ್ತಾರೆ ಅಂದ್ರೆ ಅರ್ಥ ಸಮಾಜ ಇದನ್ನ ಗುರುತಿಸಿದೆ ಈ ಸಮಸ್ಯೆಯನ್ನ ಅಂತ ಹೇಳಿ ಅರ್ಥೈಸ್ಕೊಳ್ಬೇಕು. ಆಧುನಿಕತೆ ಏನೆಲ್ಲ ಬದಲಾವಣೆಗಳನ್ನ ಸಮಾಜದಲ್ಲಿ ತರ್ತಾ ಇದೆ ಅಂತ ಹೇಳಿದ್ರೆ, ಲಕ್ಷಾಂತರ ಯುವಕರು ಇವತ್ತು ಈ ಮದ್ಯ ವ್ಯಸನಿಗಳಾಗೋದರ ಜೊತೆಗೆ ಈ ನಶಾ ವ್ಯಸನಿಗಳಾಗಿ ಕೂಡ ಇವತ್ತು ಬರ್ತಾ ಇರ್ತಕ್ಕಂಥದ್ದನ್ನ ನೋಡಿದಾಗ ಒಂದು ಆತಂಕ ನಮಗೆ ಸೃಷ್ಟಿಯಾಗುತ್ತೆ. ನಾವು ಯಾವ ದಿಕ್ಕಿಗೆ ಹೋಗ್ತಾ ಇದ್ದೀವಿ? With the modernization, where are we proceeding to? Where are we heading to?
One side we say India is a young country. India achieved greater heights in many areas of development. On the other side, the younger generation is also going down physically, mentally. ಇದು ಇವತ್ತು ನಮಗೆ ಬರೀ ಆಡಳಿತ ಮಾಡೋರಿಗಲ್ಲ, ಇಡೀ ಸಮಾಜಕ್ಕೆ ಇದು ಒಂದು ದೊಡ್ಡ ಸವಾಲು ಅಂತೇಳಿ ನಾನು ಭಾವಿಸ್ಕೊಳ್ತೇನೆ. ಯಾಕೆಂದ್ರೆ ಇವತ್ತು ನಾನು ಕಳೆದ 2 ವರ್ಷದಿಂದ ಅಲ್ಲ ಗೃಹ ಸಚಿವನಾಗಿರೋದು. 2015ರಲ್ಲಿ, 2018ರಲ್ಲಿ, ಮತ್ತೆ ಈಗ 2023ರಲ್ಲಿ 3 ಬಾರಿ ನನಗೆ ಗೃಹ ಖಾತೆಯನ್ನು ಕೊಟ್ಟಿದ್ದಾರೆ. ನನಗೆ ಪ್ರತಿನಿತ್ಯ ಬರುವಂತಹ ಸವಾಲು, ಯುವಕರು ವಿಶ್ವವಿದ್ಯಾನಿಲಯಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಯಾವ ದಿಕ್ಕಿಗೆ ಹೋಗ್ತಾ ಇದ್ದಾರೆ, ತಮ್ಮ ಟ್ಯಾಲೆಂಟ್ ಅನ್ನ, ತಮಗಿರ್ತಕ್ಕಂಥ ಏನು ಶಕ್ತಿ ಇದೆ, ಮಾನಸಿಕವಾದಂತಹ ಶಕ್ತಿ ಇದೆ, ಅದನ್ನೆಲ್ಲೋ ಕಳ್ಕೊಳ್ತಾ ಇದ್ದಾರೆ. ಇದು ತಂದೆ ತಾಯಿಗಳಿಗೆ ಆತಂಕ, ಯೂನಿವರ್ಸಿಟಿಯಲ್ಲಿ ಟೀಚರ್ಸ್ಗಳಿಗೆ ಆತಂಕ, ವಿಶ್ವವಿದ್ಯಾನಿಲಯದಲ್ಲಿ ಕುಲಪತಿಗಳಿಗೆ, ಉಪಕುಲಪತಿಗಳಿಗೆ, ರಿಜಿಸ್ಟ್ರಾರ್ಗೆ ಅಥವಾ ಅವರಿಗೆ ಆತಂಕ. ನಾನು ಈಗಾಗಲೇ ಒಂದು ಆದೇಶ ಹೊರಡಿಸಿದ್ದೇನೆ ನಮ್ಮ ಇಲಾಖೆಯಲ್ಲಿ. ಪ್ರತಿ ಕಾಲೇಜಿನಲ್ಲಿ ಒಂದು ಆಂಟಿ ಡ್ರಗ್ ಕಮಿಟಿ ಮಾಡಬೇಕು ಅಂತೇಳಿ ಒಂದು ಆದೇಶ ಹೊರಡಿಸಿದ್ದೇನೆ. ಹಿಂದೆ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಅವರು ಆಂಟಿ ರ್ಯಾಗಿಂಗ್ ಕಮಿಟಿ ಅಂತ ಮಾಡಿದ್ರು. ಎವ್ರಿ ಕಾಲೇಜ್ ಮಸ್ಟ್ ಹ್ಯಾವ್ ಎನ್ ಆಂಟಿ ರ್ಯಾಗಿಂಗ್ ಕಮಿಟಿ, ಇಲ್ಲ ಅಂದ್ರೆ ಅವರ ಅಫಿಲಿಯೇಷನ್ ಕ್ಯಾನ್ಸಲ್ ಮಾಡ್ತೇವೆ. ಅದೇ ಪ್ರಕಾರ ನೀವು ಯಾವ ಕಾಲೇಜಿನಲ್ಲಿ ಆಂಟಿ ಡ್ರಗ್ ಕಮಿಟಿ ಇರೋದಿಲ್ಲ, ಯಾವ ಕಾಲೇಜಿನಲ್ಲಿ ಹೆಚ್ಚು ವಿದ್ಯಾರ್ಥಿಗಳು ಡ್ರಗ್ಸ್ಗೆ ಸಂಬಂಧಪಟ್ಟ ರೀತಿಯಲ್ಲಿ ಅವರು ಒಳಗಿದ್ದಾರೆ ಅಂತ ಕಾಲೇಜನ್ನ ಡಿಸಫಿಲಿಯೇಟ್ ಮಾಡಬೇಕು ಅಂತೇಳಿ ನನ್ನ ಮನವಿ. ಯಾಕೆಂದ್ರೆ ಯಾರಾದ್ರೂ ಜವಾಬ್ದಾರಿ ತಗೊಳ್ಬೇಕಲ್ಲ. ಎಲ್ಲಿಯಾದ್ರೂ ಒಂದು ರೀತಿಯಲ್ಲಿ ನಾವು ಜವಾಬ್ದಾರಿ ತಗೊಳ್ಳದೆ ಹೋದ್ರೆ, ಇವತ್ತು ಪೊಲೀಸ್ ಇಲಾಖೆ ನಾವು ಜವಾಬ್ದಾರಿ ತಗೋಬೇಕು, ಆರೋಗ್ಯ ಇಲಾಖೆ ಆಸ್ಪತ್ರೆಗಳಲ್ಲಿ ಅವರುಗಳ ಜವಾಬ್ದಾರಿ ತಗೋಬೇಕು, ವಿಶ್ವವಿದ್ಯಾನಿಲಯದಲ್ಲಿ ಶಾಲಾ ಕಾಲೇಜುಗಳಲ್ಲಿ ಯಾರು ಅದನ್ನ ನಡೆಸ್ತಾರೆ ಅವರು ಜವಾಬ್ದಾರಿ ತಗೋಬೇಕು. ಇಲ್ಲದೆ ಹೋದ್ರೆ ಬಹಳ ನಾವು ಆತಂಕಕ್ಕೆ ಒಳಗಾಗ್ತೀವಿ ಮತ್ತು ನಾವೆಲ್ಲೋ ಒಂದು ಕಡೆ ನಾವು ಕಳ್ಕೊಂಡ್ತೇವೆ ಬಹಳ ವಿಷಯಗಳನ್ನ ಅಂತ ಹೇಳಿ ನನ್ಗನ್ಸುತ್ತೆ. ಪಂಜಾಬ್ನಲ್ಲಿ ಕೆಲವು ವರ್ಷಗಳ ಹಿಂದೆ ಮನೆಯಲ್ಲಿ ಡ್ರಗ್ಸ್ ಸಿಗ್ತಾ ಇತ್ತು ಅಂತ ಪತ್ರಿಕೆಗಳನ್ನು ನೋಡಿದ್ರೆ ಉಡ್ತಾ ಪಂಜಾಬ್ ಅಂತ. ಪಂಜಾಬನ್ನೇ ಒಂದು ರೀತಿಯಲ್ಲಿ ಇಡೀ ದೇಶದಲ್ಲಿ ಪಂಜಾಬ್ ರಾಜ್ಯವನ್ನ ಅಲ್ಲಿ ಡ್ರಗ್ಸ್ ಯಾವ ಮನೆಯಲ್ಲಿ ಕೂಡ ನಿಮಗೆ ಆ ಡ್ರಗ್ಸ್ ಸಿಗುತ್ತೆ ಅನ್ನುವಂಥ ರೀತಿಯಲ್ಲಿ ಬಿಂಬಿಸಿದರು. ಅದು ಸ್ವಲ್ಪ ಮಟ್ಟಿಗೆ ನಿಜವೂ ಹೌದೇ. ಆದ್ರೆ ಇತ್ತೀಚೆಗೆ ನಮ್ಮ ಸದನದಲ್ಲಿ ಕೂಡ ಅನೇಕ ಶಾಸಕರು ಹೇಳಿದ್ರು, ಪಂಜಾಬನ್ ಮಾಡಬೇಡಿ, ನೀವು ಪಂಜಾಬ್ ಆಗೋಕ್ ಬಿಡಬೇಡಿ. ನಾನು ಅನೇಕ ಸಂದರ್ಭದಲ್ಲಿ ಈಗಾಗಲೇ ಹೇಳಿಕೆಗಳನ್ನು ಕೊಟ್ಟಿದ್ದೇನೆ. ಐ ವಿಲ್ ನೆವರ್ ಅಲೋ ಕರ್ನಾಟಕ ಟು ಬಿಕಮ್ ಪಂಜಾಬ್. ನಾನೊಬ್ಬ ಗೃಹ ಸಚಿವನಾಗಿ ಹೇಳಿಕೆ ಕೊಟ್ಟರೆ ಸಾಧ್ಯ ಇಲ್ಲ. ಇಡೀ ಸಮಾಜ ಆ ರೀತಿ ಪರಿವರ್ತನೆ ಆಗಬೇಕು, ಆ ಮನಸ್ಥಿತಿಗೆ ಬರಬೇಕು. ನಾವು ಕರ್ನಾಟಕವನ್ನ ಯಾವುದೇ ಕಾರಣಕ್ಕೂ ನಾವು ಈ ಡ್ರಗ್ಸ್ ನಲ್ಲಿ ನಾವು ಸೇರಬಾರದು ಅನ್ನುವಂಥ ರೀತಿಯಲ್ಲಿ ನಾವು ಮಾಡಬೇಕಾಗ್ತದೆ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಸದನದಲ್ಲಿ ಘೋಷಣೆ ಮಾಡಿದ್ರು, ನಾವು ಕರ್ನಾಟಕವನ್ನ ಡ್ರಗ್ಸ್ ಮುಕ್ತ ಕರ್ನಾಟಕ ಮಾಡ್ತೇವೆ ಅಂತೇಳಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ಅಂದ್ರೆ ದಿಸ್ ಇಸ್ ದಿ ಫಸ್ಟ್ ಬಿಲೀಫ್ ಆಫ್ ದಿ ಗವರ್ಮೆಂಟ್. ನಾವು ಇದನ್ನ ಒಂದು ಚಾಲೆಂಜ್ ಆಗಿ, ಒಂದು ಸವಾಲಾಗಿ ತಗೊಂಡಿದ್ದೇವೆ. ಅದಕ್ಕಾಗಿ ಇವತ್ತು ನಮ್ಮ ಡಾಕ್ಟರ್ ಭಗವಾನ್ ರವರಿಗೆ ವಿಶೇಷ ಅಭಿನಂದನೆ ಸಲ್ಲಿಸಬೇಕು. ಸರ್ಕಾರದ ಪರವಾಗಿ ನಾನು ನಿಮಗೆ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನೀವು ನಿಮ್ಮ ಅಫಿಲಿಯೇಷನ್ ನಲ್ಲಿ ಬರ್ತಕ್ಕಂಥ ಎಲ್ಲಾ ಶಾಲಾ ಕಾಲೇಜುಗಳಿಗೆ ನೀವು ಒಂದು ಸೂಚನೆಯನ್ನ ಖಡಕ್ಕಾಗಿ ಕೊಡ್ಬೇಕು ಅಂತಾರಲ್ಲ, ಹಾಗೆ ಒಂದು ಸೂಚನೆಯನ್ನ ನೀವು ಕೊಡ್ಬೇಕು. ನೀವು ಏನಾದ್ರೂ ನಿಮ್ಮಲ್ಲಿ ರಿಪೋರ್ಟ್ ಆದ್ರೆ 1 ಸಾರಿ ವಾರ್ನಿಂಗ್ ಕೊಡ್ಬೋದು, 2 ಸಾರಿ ವಾರ್ನಿಂಗ್ ಕೊಡ್ಬೋದು, 3ನೇ ಸಾರಿ ಅಫಿಲಿಯೇಷನ್ ವಿಡ್ರಾ ಮಾಡ್ತೀವಪ್ಪ ಅಂತ ಹೇಳಿ ತಾವು ಮಾಡಿದ್ರೆ ಅದು ಅನುಕೂಲ ಆಗುತ್ತೆ. ಅದ್ರ ಜೊತೆಗೆ ನಾನು ನಮ್ಮ ಜನರಲ್ ಎಜುಕೇಶನ್ ಅವರಿಗೂ ಕೂಡ ರಿಕ್ವೆಸ್ಟ್ ಮಾಡ್ತೇನೆ, BA BSc BCom ಆ ಕಾಲೇಜುಗಳಿಗೂ ಕೂಡ ನಾನು ರಿಕ್ವೆಸ್ಟ್ ಮಾಡ್ತೇನೆ, ನಮ್ಮ ಉನ್ನತ ಶಿಕ್ಷಣ ಸಚಿವರಿಗೂ ಕೂಡ. ಮೊನ್ನೆ ತಾನೇ ನಾನು ದಿನೇಶ್ ಗುಂಡೂರಾಯರು ಒಂದು ಸಾರಿಗೆ ಸಪ್ತಾಹವನ್ನು ನ್ಯಾಷನಲ್ ಏನದು ಫಂಕ್ಷನ್ ಮಾಡುದು, ರಾಮಲಿಂಗ ರೆಡ್ಡಿ ಅವರು ಪೊಲೀಸ್ ಇಲಾಖೆ ಎಲ್ಲ ಸೇರಿ ಮಾಡುದು. ಅಲ್ಲಿ ಕೂಡ ನಾನು ಅವರಿಗೆ ರಿಕ್ವೆಸ್ಟ್ ಮಾಡಿದೆ, ನಿಮ್ ಬಸ್ಗಳ ಮೇಲೆ ಎಲ್ಲ ಒಂದು ಸ್ಟಿಕರ್ಸ್ ಹಾಕಿ, ದೊಡ್ಡ ಸ್ಟಿಕರ್ ಹಾಕಿ, ನಶಾ ಮುಕ್ತ ಕರ್ನಾಟಕ, ಡ್ರಗ್ಸ್ ಫ್ರೀ ಕರ್ನಾಟಕ, ಸೇ ನೋ ಟು ಡ್ರಗ್ಸ್, ಇದೆಲ್ಲ ಒಂದಷ್ಟು ಕ್ಯಾಪ್ಷನ್ ಬಸ್ ಮೇಲೆಲ್ಲ ಹಾಕಿಯಪ್ಪ. ಯಾರೋ ಓದೋರು ನೋಡೋರೆಲ್ಲ ಅಟ್ಲೀಸ್ಟ್ ಒಂದು 10-20% ಆದ್ರೂ ನೋಡಿದ್ರೆ ಅದು ಪರಿವರ್ತನೆ ಆದ್ರೆ ನಮ್ಮ ಈ ವಾರ್ ಡಿಕ್ಲೇರ್ ಮಾಡಿದೀವಿ ಅದಕ್ಕೆ ನಮ್ಗೆ ಸಹಾಯ ಆಗುತ್ತೆ ಅಂತ ಹೇಳಿ ಅನ್ಸುತ್ತೆ. ನಿಮಗೆ ಆಶ್ಚರ್ಯ ಆಗ್ಬೋದು, ನಾವು ದಿನನಿತ್ಯ ಕೇಸ್ಗಳಾಗ್ತೀವಿ.
ಸಾವಿರಾರು ಕೇಸ್ಗಳು ಹಾಕ್ತೇವೆ. ಮೊನ್ನೆ ತಾನೇ ನಾವು ಒಂದಿಷ್ಟು ಏನು ಈ ಡ್ರಗ್ಸ್ ಅನ್ನ ನಾವು ಏನ್ ಮಾಡ್ತೇವೆ ಅಂದ್ರೆ ಮತ್ತೆ ತಿರ್ಗಾ ಅದು ವಾಪಸ್ ಬರಬಾರ್ದಲ್ಲ, ಹಿಡಿತೀವಿ. ಸಾವಿರಾರು ಕೋಟಿ 20-25 ಒಂದರಲ್ಲೇನೆ 200 ಕೋಟಿ ರೂಪಾಯಿ ಡ್ರಗ್ಸ್ ಅನ್ನ ಹಿಡಿದಾಕಿದೀವಿ. ಅದೆಲ್ಲ ಮತ್ತೆ ನಾವೆಲ್ಲ ತಗೊಂಡೋಗಿ ಇಟ್ಬಿಟ್ಟು ಗೋಡೌನ್ನಲ್ಲಿ ಅದು ಮತ್ತೆ ವಾಪಸ್ ಬಂದ್ರೆ ಆಗಬಾರ್ದು ಅಂತ ಅದನ್ನ ಸೂಟ್ ಹಾಕ್ತೀವಿ. ನಾವು ಸಾವಿರಾರು ಕೋಟಿ ರೂಪಾಯಿ ಡ್ರಗ್ಸ್ ಅನ್ನ ಇಲ್ಲಿವರೆಗೂ ಹಿಡಿದಿರೋದನ್ನ ಸುಟ್ಟಿದ್ದೇವೆ. ನಮಗೆ ದಾಬಸ್ಪೇಟೆ ಹತ್ರ ಒಂದು ದೊಡ್ಡ ಇನ್ಸಿನ್ರೇಟ್ ಇದೆ, ಅಲ್ಲಿ ತಗೊಂಡೋಗಿ ಸೂಟ್ ಹಾಕ್ತೀವಿ. ಎಷ್ಟು ಹಿಡಿದ್ರು ಎಷ್ಟು ಸುಟ್ಟರು ಬರ್ತಾನೆ ಇದೆ. ನಾನು ಬೆಳಿಗ್ಗೆ ನಮ್ಮ ಕಮಿಷನರ್ ಜೊತೆ ನನಗೆ ಬ್ರೀಫಿಂಗ್ ಬಂದಾಗ ಹೇಳ್ತಿದ್ದೆ, ನೋಡಿ ನೀವು ಹಿಡಿತೀರಿ, ದಿನನಿತ್ಯ ನನಗೆ ರಿಪೋರ್ಟ್ ಬರುತ್ತೆ, ಇಷ್ಟು ಕೆಜಿ ಗಾಂಜಾ, ಹೈಡ್ರೋ ಗಾಂಜಾ ಅಂತ ಬರ್ತದೆ. ಹೈಡ್ರೋ ಗಾಂಜಾ ಈಸ್ 20 times more powerful than the normal ಗಾಂಜಾ ಅದು ಹೇಳ್ತಾರೆ. ದಟ್ ಈಸ್ ದಿ ರಿಪೋರ್ಟ್. ಹಂಗೇನ್ ಗೊತ್ತಿಲ್ಲ ಅದು. ಆಮೇಲೆ ನೀವು ಹಂಗೆ ತಿಳ್ಕೊಂಡ್ಬಿಟ್ಬಿಟ್ಟಿದ್ರೆ ಇವನಿಗೆ ಹೆಂಗ್ ಗೊತ್ತಾಯ್ತು ಅಂತ. ಅದು ನನಗೆ ರಿಪೋರ್ಟ್ ಬರುವಾಗ ಅದು ಈ ರೀತಿ ರಿಪೋರ್ಟ್ ಬರುತ್ತೆ. ಟೇಸ್ಟ್ ಮಾಡಿಲ್ಲ, ನಾನು ಮಾಡಿಲ್ಲ, ಮಾಡೋದು ಇಲ್ಲ. ಐ ನೆವರ್ ಇವನ್ ಸ್ಮೋಕ್ ಎ ಸಿಂಗಲ್ ಸಿಗರೇಟ್ ಆರ್ ಬಿಡಿ ಆರ್ ಎನಿಥಿಂಗ್ ಲೈಕ್ ದಟ್. ನೀವು ಅದೇ ಅಲ್ವಾ, ಅಧ್ಯಕ್ಷರು ಅದೇನೆ ಮಾಡಿರೋದು ನೀವು ಕೂಡ. ಹಾಗಾಗಿ ನಾವು ದಿನ ಸುಡ್ತೇವೆ, ದಿನ ತಗೊಂಡು ಹಿಡ್ದಾಕ್ತಿವಿ, ತಗೊಂಡೋಗಿ ಸುಟ್ಟಾಕ್ತಿವಿ, ಬರ್ತಾನೆ ಇವೆ. ಈಗಾಗಲೇ ಕಠಿಣ ಅಂದ್ರೆ ಈ ಬಹಳ ಜನ ಸುಮಾರು ಕಂಟ್ರೀಸ್ ಇಂದ ನಾನು ಹೆಸರುಗಳು ಹೇಳಕ್ ಹೋಗೋದಿಲ್ಲ ಕಂಟ್ರಿಗಳದು, ಅವರೆಲ್ಲ ಇಲ್ಲಿ ಬರ್ತಾರೆ ಅಂತ ಬರ್ತಾರೆ. ಅವ್ರ ಇಲ್ಲ ವಿದ್ಯಾಭ್ಯಾಸ ಮಾಡಕ್ ಬರೋದಿಲ್ಲ, ಅವ್ರು ಈಕೆ ಬರ್ತಾರೆ. ಅವರು ಅವ್ರಿಗೆ ಮನೆ ಕೊಡೋರನ್ನ ಹಿಡ್ಕೊಳ್ತೀವಿ, ಯಾರು ಬಾಡಿಗೆ ಮನೆ ಕೊಡ್ತೀರಾ ಅವ್ರನ್ನ ಮಾನಿಟರ್ ಮಾಡ್ತೀವಿ. ಅವರು ಆ ವಿದ್ಯಾರ್ಥಿಗಳನ್ನ 24/7 ಮಾನಿಟರ್ ಮಾಡ್ತೀವಿ. ಮತ್ತೆ ಈಗಾಗಲೇ ಪ್ರತಿನಿತ್ಯ ವೀಸಾದಲ್ಲಿ ಬಂದವ್ರನ್ನ ವಾಪಸ್ ಕಳ್ಸಿದೀವಿ, ರಿಪೋರ್ಟ್ ಮಾಡ್ತೇವೆ. ಅವ್ರನ್ನ ಯಾರನ್ನೂ ಇಲ್ಲಿ ಇಟ್ಕೊಳ್ಳೋದಿಲ್ಲ. ಮತ್ತು ವಿದೇಶಿ ವಿದ್ಯಾರ್ಥಿಗಳು ಯಾರಿದ್ದಾರೆ, ನಮ್ಮ FRRO ಅಂತ ಒಂದು ಸಂಸ್ಥೆ ಇದೆ ಕೇಂದ್ರ ಸರ್ಕಾರದ್ದು, ಅವರು ಮಾನಿಟರ್ ಮಾಡ್ತಾರೆ. ಯಾರು ವೀಸಾ ಎಕ್ಸ್ಪೈರ್ ಆಗಿದೆ, ಅವ್ನು ಎಲ್ಲಿದ್ದಾನೆ ಹುಡುಗ್ರೆ, ಅವನನ್ನ ಡಿಪೋರ್ಟ್ ಮಾಡ್ತೀವಿ. ಎಲ್ಲ ರೀತಿಯಲ್ಲಿ ಕಠಿಣವಾದಂತಹ ಕ್ರಮ ತಗೊಂಡು ಇದನ್ನ ಈ ಒಂದು ಏನು ಈ ಸಮಸ್ಯೆಯನ್ನ ಬಗೆಹರಿಸಲೇಬೇಕು ಅಂತೇಳಿ ಸರ್ಕಾರದ ಹಂತದಲ್ಲಿ ನಾವು ತೀರ್ಮಾನ ಮಾಡಿದ್ದೇವೆ. ಹಾಗಾಗಿ ತಮ್ಮ ಮುಖ್ಯ ವೇಗವಾಗಿ ಬೆಳೀತಾ ಇದೆ, ಬಹಳ ವೇಗವಾಗಿ ಬೆಳೀತಾ ಇದೆ, ಎಲ್ಲ ರಂಗದಲ್ಲೂ ವೇಗವಾಗಿ ಬೆಳೀತಾ ಇದೆ. ನಾವು ಹಿಂದೆ SM ಕೃಷ್ಣ ಅವರು ಇದ್ದಂತ ಕಾಲಕ್ಕೆ ಹೆಲ್ತ್ ಟೂರಿಸಂ ಮಾಡಬೇಕು ಒಂದು ಘೋಷಣೆ ಮಾಡಿದ್ರು. ಅದು ಅನೇಕ ಒಳ್ಳೊಳ್ಳೆ ಆಸ್ಪತ್ರೆಗಳು ಇಲ್ಲಿ ಬಂದಿದ್ದಾವೆ. ಇವತ್ತು ಅದನ್ನು ಮತ್ತೆ ನಾವು ಪ್ರಾರಂಭ ಮಾಡಬೇಕಾಗ್ತದೆ. ಹೆಲ್ತ್ ಟೂರಿಸಂ ಕೂಡ ನಾವು ಇವತ್ತು ಪ್ರಮೋಟ್ ಮಾಡಲೇಬೇಕಾಗ್ತದೆ. ನಮ್ಮ ಸರ್ಕಾರದಲ್ಲಿ ಆರೋಗ್ಯ ಸಚಿವರು ಇಲ್ಲೇ ಇದ್ದಾರೆ, ಅವರು ಅದನ್ನ ಮುಂದುವರಿಸಿದ್ರೆ ನಮಗೆ ಅನೇಕ ರೀತಿಯಲ್ಲಿ ಸಹಾಯ ಆಗ್ತದೆ. ಒಂದು ಕಡೆ ಬೇರೆ ಬೇರೆ ರಾಜ್ಯದಿಂದ ಬೇರೆ ಬೇರೆ ದೇಶಗಳಿಂದ ಬರ್ತಕ್ಕಂಥವ್ರು ಇಲ್ಲಿ ನಮಗೆ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ಬರುವಂತದ್ದು ಒಂದು ರೀತಿಯಲ್ಲಿ ಸೆಂಟರ್ ಆದ್ರೆ, ಕರ್ನಾಟಕ ಒಂದು ಸೆಂಟರ್ ಆದ್ರೆ ಮತ್ತು ಎಕನಾಮಿಕಲಿ ಆಲ್ಸೋ ಅನುಕೂಲ ಆಗ್ತದೆ. ಜೊತೆಗೆ ನಮ್ಮ ನೀವೇನು ಒಂದು 3 ಲಕ್ಷ ಡಾಕ್ಟರ್ಸ್ಗಳನ್ನ ಪ್ರೊಡ್ಯೂಸ್ ಮಾಡ್ತೀವಿ, ಅವರಿಗೆಲ್ಲ ಒಂದು ರೀತಿಯಲ್ಲಿ ಕೆಲಸಗಳು ಸಿಗುತ್ತೆ, ಅವರು ಪ್ರಾಕ್ಟೀಸ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಬಹಳ ಒಳ್ಳೊಳ್ಳೆಯ ಆರೋಗ್ಯ ವಿಶ್ವವಿದ್ಯಾನಿಲಯ ಆದಾಗಿಂದ ಇಲ್ಲಿವರೆಗೆ, ಯಾಕೆಂದ್ರೆ ನಾನು ಕೂಡ ಮೆಡಿಕಲ್ ಎಜುಕೇಶನ್ ಪೋರ್ಟ್ಫೋಲಿಯೋ ನನ್ನ ಹತ್ರ ಒಂದು 2 ವರ್ಷ ಇತ್ತು. ಎಷ್ಟು ಒಂದು ಹೆಸರು ಮಾಡಿದೆ ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿ ಅಂದ್ರೆ ಇಡೀ ವಿಶ್ವದಲ್ಲೇ ರೆಕಗ್ನಿಷನ್ ಇದೆ. ಒನ್ ಆಫ್ ದಿ ಬೆಸ್ಟ್ ಹೆಲ್ತ್ ಯೂನಿವರ್ಸಿಟಿ. So that recognition you have already obtained. The only thing now you will have to again fine tune the quality aspect of it. ಯಾಕೆಂದ್ರೆ ಅದು ಆಗ್ಬೇಕು. ರಾಜೀವ್ ಗಾಂಧಿ ವಿಶ್ವವಿದ್ಯಾನಿಲಯದಲ್ಲಿ ಯಾವುದೇ ಕಾಲೇಜಿನಲ್ಲಿ ಓದಿದ್ದಾನೆ ಅಂದ್ರೂ ಕೂಡ ಅವನಿಗೆ ರೆಕಗ್ನಿಷನ್ ಸಿಗಬೇಕು. ಅಂತ ರೀತಿಯಲ್ಲಿ ಒಂದು ಗುಣಮಟ್ಟದ ಶಿಕ್ಷಣ ಕೂಡ ಇವತ್ತು ಆಗ್ಬೇಕಾಗಿದೆ, ಆಗ್ತಾ ಇದೆ.